ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಗಂಡ ಹೆಂಡತಿ ಆದವರು ರೆಸಾರ್ಟಿಗೆ ಹೋಗಿದ್ದಾರೆ ಅಂದಮೇಲೆ ಸಂಸಾರ ಶುರು ಮಾಡದೇ ಇರ್ತಾರ. ನೋ ನೋ, ಹಾಗೆಲ್ಲ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ಮಣ್ಪಾಲಾಗೋಗತ್ತೆ. ತಾರಕ್ ನನ್ನವನು, ಯಾವುದೇ ಕಾರಣಕ್ಕೂ ಮಯೂರಿಗೆ ಅವನ್ನ ಬಿಟ್ಕೊಡೋದಿಲ್ಲ. ನೋ, ಹಾಗೆಲ್ಲ ಆಗ್ಬಾರ್ದು. ಅದೆಲ್ಲ ನಿನ್ ಭ್ರಮೆ. ಅಲ್ಲ ಕಣೆ, ಗಂಡ ಹೆಂಡತಿ ಆದವರು ರೆಸಾರ್ಟಿಗೆ ಹೋಗಿದ್ದಾರೆ ಅಂದಮೇಲೆ ಸಂಸಾರ ಶುರು ಮಾಡದೇ ಇರ್ತಾರ. ಅವರಲ್ಲಿ ಹೋಗಿರೋದೇ ಎಂಜಾಯ್ ಮಾಡೋದಿಕ್ಕೆ ಅಂದಮೇಲೆ ಹಗಲು ರಾತ್ರಿ ಫುಲ್ ಜೋಶಲ್ಲಿ ಎಂಜಾಯ್ ಮಾಡಿರ್ತಾರೆ. ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ನನ್ ತಾರಕ ಆ ಥರದವನಲ್ಲ. ಏನು ನಿನ್ ತಾರಕ? ಅವನ್ನ ನೋಡ್ದಾಗಿಂದ ನನ್ ತಾರಕ್ ಅಂತ ಹೇಳ್ತಾ ಇದ್ಯಾ ಹೊರತು ಇಲ್ಲಿವರೆಗೂ ಅವನ್ನ ನಿನ್ನವನಾಗ್ ಮಾಡ್ಕೊಳ್ಳೋದಿಕ್ಕೆ ಯಾವ ಪ್ರಯತ್ನನೂ ಪಡ್ತಾ ಇಲ್ಲ ನೀನು. ನೀನೇ ಯೋಚನೆ ಮಾಡು. ಮದ್ವೆ ಮನೇಲಿ ನಿನ್ ಕುತ್ತಿಗೆಗೆ ತಾಳಿ ಕಟ್ತೆ ಹೋದಾಗಿಂದ ನೀನ್ ಏನ್ ಮಾಡಿದ್ಯಾ? ಯಾವ ಪ್ರಯತ್ನನೂ ಮಾಡದೆ ಸುಮ್ನೆ ನನ್ನವನು ಅಂದ್ರೆ ನಿನ್ನವನಾಗ್ಬಿಡ್ತಾನ? ನೀನ್ ಹಾಗೆ ತಿಳ್ಕೊಂಡಿರ್ಬೋದು, ಆದ್ರೆ ನಾನೇನ್ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಅದಕ್ಕೆ ಅಲ್ವಾ ರೇಣುಕನ್ನ ಅವ್ರ ಮನೆಗೆ ಸ್ಪೈ ಆಗ್ಬಿಟ್ಟಿರೋದು. ಅಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡ್ತೀನಿ. ಆದ್ರಿಂದ ಆದಷ್ಟು ಬೇಗ ತಾರಕ್ ನನ್ನವನಾಗಿ ಮಾಡ್ಕೋತೀನಿ. ಮೊದಲು ಈ ಭ್ರಮೆನಲ್ಲಿ ಬದುಕೋದನ್ನ ಬಿಡು. ಅವನು ನಿನ್ನವನಾಗ್ಬೇಕು ಅಂದ್ರೆ ಪರಿಪೂರ್ಣವಾಗಿ ನಿನ್ನ ಮೆಚ್ಚಿ ಬರ್ಬೇಕು. ಅಲ್ಲಿವರೆಗೂ ಅವನು ಮಯೂರಿ ಗಂಡ. ಹೀಗೆಲ್ಲ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಗೆಟ್ ಲಾಸ್ಟ್. ನಾನೇನೋ ಹೋಗ್ತೀನಿ ಅಮಿತಾ, ಆದ್ರೆ ಆ ಮಯೂರಿ ತಾರಕ್ ಜೀವನದಿಂದ ಹೋಗ್ತಿಲ್ವಲ್ಲ, ಅದಕ್ಕೇನ್ ಮಾಡ್ತೀಯಾ? ಅವಳಿಗೂ ತಕ್ಕ ಶಾಸ್ತಿ ಮಾಡ್ತೀನಿ. ನನ್ನ ತಾರಕ್ನ ಕಿತ್ಕೊಂಡವಳನ್ನ ಸುಮ್ನೆ ಬಿಡೋದಿಕ್ಕಾಗತ್ತಾ ಹೇಳು? ನಿನಗ್ ಸಿಗ್ದೇನೆ ತಾರಕ್ ನನ್ನವನು ಅಂತ ಹೇಳ್ತಾ ಇದ್ರೆ ನಿನ್ನ ಮಯೂರಿ ಸುಮ್ನೆ ಬಿಟ್ಬಿಡ್ತಾಳ? ಅವನು ಅವಳಿಗೆ ತಾಳಿ ಕಟ್ಟಿದ್ದಾನೆ ಅಂದ್ಮೇಲೆ ಅವಳ ಗಂಡನ ಕಾಪಾಡ್ಕೊಳ್ಳೋದು ಅವಳಿಗೆ ಗೊತ್ತಿರಲ್ವಾ? ತಾರಕ್ಕು ತಾಳಿ ಕಟ್ಟಿರ್ಬೋದು, ಆದ್ರೆ ಅವನಿಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ. ತೋರಿಕೆಗೆ ಮಾತ್ರ ಅವರಿಬ್ರು ಗಂಡ ಹೆಂಡತಿ, ಆದ್ರೆ ಅವರಿಬ್ರು ಮಧ್ಯೆ ಏನು ನಡೆದಿಲ್ಲ, ನಡೆಯೋದಕ್ಕೆ ನಾನು ಬೀಳೋದು ಇಲ್ಲ. ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಕರಗದೆ ಇರತ್ತ. ಇವತ್ತು ಅವನ ಮನ್ಸಲ್ಲಿ ಅವಳು ಇಳ್ದೇ ಇರ್ಬೋದು, ಆದ್ರೆ ನಾಳೆ ಒಂದಿನ ಅವನ ಮನ್ಸಲ್ಲಿ ಅವಳು ಆವರಿಸ್ಕೋಬೋದಲ್ವಾ? ಈಗ ತಾನೇ ರೆಸಾರ್ಟಿಗೆ ಹೋಗಿದ್ದಾರೆ. ಇಷ್ಟೊತ್ತಿಗಲ್ಲಿ ಏನೇನಾಗಿರುತ್ತೋ ಯಾರಿಗೆ ಗೊತ್ತು ಅಮಿತಾ? ಅದ್ ಎಷ್ಟು ಡ್ಯುಯೆಟ್ ಹಾಡಿರ್ತಾರೋ. ನೋ! ಈಗ ನಾನೇನ್ ಮಾಡ್ಲಿ? ನನ್ನ ಮನ್ಸು ಹೇಳ್ದಾಗೆ ಅವರಿಬ್ರು ಮಧ್ಯೆ ಏನಾರು ನಡೆದಿರ್ಬೋದಾ? ಇಲ್ಲ, ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಆದ್ರೂ ನಂಬೋದಕ್ಕಾಗ್ತಾ ಇಲ್ಲ. ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಆಗೋ ಅನಾಹುತನ ತಪ್ಸೋದಿಕ್ಕಾಗಲ್ಲ. ಹಾಗಂತ ನಾನಲ್ಲಿ ಹೋಗೋದಕ್ಕೂ ಆಗಲ್ಲ. ನನ್ಗೇನ್ ಮಾಡ್ಲಿ ನಾನು? ಅವರಿಬ್ಬರನ್ನ ಡಿಸ್ಟರ್ಬ್ ಮಾಡೋದಿಕ್ಕೆ ಏನಾದ್ರೂ ಮಾಡ್ಲೇಬೇಕು.